ವಿದ್ಯಾ, ನೇತ್ರ, ಓ ಬೇವಾ. ನೇತ್ರ, ಎಲ್ಲಾರ್ಗಿ ಊಟಕ್ಕೆ ನೀಡುವ. ಊಟಕ್ಕೆ ಹಚ್ಕೊಂಬಂದ್ಬಿಡು, ಊಟ ಮಾಡ್ತಾರ, ಹೊತ್ತಾಗೈತಿ. ಹ್ಞೂ ಯವ್ವ, ಹಚ್ಕೊಂಬರ್ತೇನೆ. ಬಾರ ವಿದ್ಯಾ, ಊಟಕ್ಕೆ ಹಚ್ಕೊಂಬರ್ಬೇಕಂತ ಅವು ಕರೆಯತ್ತ ನೋಡು. ರೀ ರೀ, ಓ ಊಟ ಮಾಡಕ್ ಬರ್ರಿ. ನಿಮ್ಮ ಮಗ ಬಂದಾನ ಇಲ್ಲಿನ. ಅಲ್ಲ, ಮಗ ಬಂದಾನಿಲ್ಲ ಅಂತ ನಾನು ಕೇಳ್ತಿ, ಅವ್ನ ಹೆಂಡತಿ ಕೇಳಬೇಕಿಲ್ಲ. ನಾನು ಕೇಳಿದ್ರೆ ನನ್ಗೇನು ಗೊತ್ತಿರ್ತೈತಿ? ಅಲ್ಲೇ ಕುಂತಿಗಿಂತಾನೇನ ಬರುವಾಗ ಅವನ್ನ ಕರ್ಕೊಂಡ್ ಬರ್ತೀರೇನ ಅಂತೇಳಿ ಕೇಳ್ದೆ, ತಗೋರಿ. ಅವೇನು ಅಲ್ಲಿಲ್ಲ. ವಿದ್ಯಾ, ವಿದ್ಯಾ, ಏನ್ರಿ ಕೆಲಸದಿಂದ ಬಂದಾನ ಇಲ್ಲಿ ನಿನ್ಗಂಡಿನ? ಬಂದಾರಿ, ಎಲ್ಲ ಹೊರಗೆ ಹೋಗ್ಯಾರ, ಬರ್ಬೋದು ಇನ್ನೇನು. ಸರಿ ತಗೋ, ಫೋನ್ ಮಾಡ, ಎಲ್ಲಾರ್ಗಿ ಊಟಕ್ಕೆ ತೊಗೊಂಬಂದ್ಬಿಡು. ನೀವು ತೊಗೊಂಬಂದ್ಬಿಡ್ರಿ, ಉಣ್ಣಾನ. ಇಲ್ಲಿ ತಗೋರಿ, ನೀವು ಊಟ ಮಾಡ್ರಿ, ನಾ ಆಮೇಲೆ ಮಾಡ್ತೇನೆ ರೀ. ಸರಿ ತಗೋ, ನೀಡ್ಕೊಂಬೋರಿ. ಕುತ್ಕೋರಿ. ಏನು ನಿಂತ್ಕೊಂಡ ಉಣ್ತೀರನ? ಇಲ್ಲ, ಕುತ್ಕೊಂತೀನಿ ನಾನು. ಸಾರಾಯಿಸಿ ಶಯಲಿ ನನ್ನ ದೇವಿ ಕಾಣುವಳು, ಉಸಿರಾಟಕ್ಕೆ ಉಸಿರಾಗುತ್ತ ನನ್ನ ದೇಹ ಸೇರಿದಳು. ಅತ್ತಿಯರ ಏನು ಮಾಡಾಕತ್ತೀರಿ? ಬಂದೆ ಅಪ್ಪ, ಬಾ. ಇವತ್ತು ಕುಡ್ಕೊಂಡ ಬಂದಿನ? ಎಲ್ರಿ ಅತ್ತಿಯರ, ನಾನೇನು ಕುಡ್ಕೊಂಡು ಬಂದಿಲ್ರಿ. ಎಷ್ಟು ಹೇಳಿದ್ರೆ ಅಷ್ಟೇ ತಗೋ ನೀನು. ಬಾ, ಊಟ ಮಾಡು, ಬಾ. ಬಸವ, ಏನು ನೋಡ್ಕೊಂಡು ಕೂತೀರಿ? ಊಟ ಮಾಡು. ಹ್ಞೂ ರೀ. ಏನಿದು ವಾಟ, ಒಂಚೂರು ರುಚಿನ ಇಲ್ಲ. ಚಲೋನ ಆಯ್ತಲ್ಲ ಬಸವ, ಏನಾಗಿತ್ತು ಅದಕ್ಕೆ? ಏನು ಒಂದ ರುಚಿ ತಿಂದು ಬ್ಯಾಸರ ಹೋಗೈತ್ರಿ. ಯಾರು ತಿಂತಾರಿದ್ದು ತಾವ್ರಿ? ನಿಮ್ಗೆ ದಿನಾನು ಒಂದ ರುಚಿ ತಿಂದು ಬ್ಯಾಸರ ಆಗೈತೆನ? ದಿನಾನು ಒಂದ ಥರದ ಹೆಂಡ ಹಿಗ್ಗಿ ಬರ್ತಿಯಲ್ಲ, ಅದು ಬ್ಯಾಸರ ಆಗಲಿಲ್ಲನ ನಿನಗೆ? ಕಂಟ ಮಠ ಕುಡಿದು ಬರ್ತಿಯಲ್ಲ, ಅದು ದಿನಾ ಒಂದ ರುಚಿನ ಇರಂಗಿಲ್ಲನ? ಒಂದ್ ದಿವಸಕ್ಕರ ಒಂದ ರುಚಿ ಅಂತೇಳಿ ಕುಡಿಯೋದು ಬಿಟ್ಟು ಬಂದಿನ, ಒಂದು ಕಂಟ ಮಠ ಕುಡಿದು ಬಂದಿರ್ತೀವಿ. ತಿನ್ನಕ್ಕೆ ಇಷ್ಟ ಆದ್ರೆ ತಿನ್ಬೇಕ, ಇಲ್ಲ ಅಂದ್ರೆ ಎದ್ದು ಮಕ್ಕೋಬೇಕು. ತಾಟ ಏನು ಚೆಲ್ಲೋದನ್ನ, ಅದು ರುಚಿ ಇಲ್ಲ ಅಂತೇಳಿ ಒಂದ ಮಣ ಉಚ್ಚಿ ಕುಡಿದು ಬಂದಿರ್ತೀವಿ. ನಿನಗೆಲ್ಲ ರುಚಿ ಹತ್ಬೇಕ? ಹೋಗ್ಬೇಡ. ಒಂದ್ ದಿವಸಕ್ಕರ ಮನ್ಯಾಗ ಮಕ್ಕಳದಾರ, ಹೆಂಡತಿದಾರ, ಅವ್ರನ್ನ ಹೋಗಿ ಕರ್ಕೊಂಡು ಚಂದಾಗಿ ಉಣಬೇಕು, ತಿನ್ಬೇಕು ಅಂತ ಒಂದ್ ದಿವಸಕ್ಕರ ಅನ್ಸಿರೋದು ನಿನಗ? ಬರೀ ನಿಂದ ನೋಡು, ಸಂಜೆ ಮುಳುಗಿದ್ರೆ ಸಾಕು, ಬೆಳಕರಿದ್ರೆ ಸಾಕು, ಸಂಜೆ ಮುಳುಗಿದ್ರೆ ಸಾಕು, ಬೆಳಕರಿದ್ರೆ ಸಾಕು. ಬರೀ ನಿಂದ ಕೇಳದಾಗ ಹೋಗಿತಿ. ಎಲ್ಲ ಊರಿಗೆ ಕೇರಿಗೆ ಹೋದ್ರೂ ಬರೀ ನೀನ್ ಏನ್ ಮಾಡ್ತಿದಿ, ಏನ್ ಬಿಡ್ತಿದಿ, ಬರೀ ನಿನ್ನ ಕೈಯದಾಗತಿ. ಒಂದ್ ದಿವಸಕ್ಕರ ಎಲ್ಲರ ಹೋಗ್ವಿ ಬಂದ್ವಿ ನೆಮ್ಮದಿಯಿಂದ ಅನ್ನೋ ದಿನಾನ ಇಲ್ಲ. ಇಲ್ಲೇನೋ ತವ್ರ ಮನೆಯವ್ರು ಸಹಿಸ್ಕೊಂತಾರೆ, ನಿನ್ ಯಾರು ಸಹಿಸ್ಕೊಂತಾರಲ್ಲಿ? ಏ ನೇತ್ರ, ಹೋಗ್ಲಿ ಬಿಡ, ಅವ್ನ ಕುಟಾಗೇನ ಹೋಗ, ಕೈ ಬಿಡ. ಅವ್ನು ಏನಾರ ಯಾಕೆ ಮಾಡ್ಕೋವಲ್ನಕ? ಅಲ್ಪ, ಏನಾರ ಯಾಕೆ ಮಾಡ್ಕೊಲ್ಲಕ ಅಂತಾನೆ ಹಿಂಗೆ ಹೆಚ್ಕೊಂಡಿರೋದು. ಎಷ್ಟು ಹೇಳಿದ್ರು ನಾಯಿ ಬಾಲ್ ಡೊಂಕನ ತಿಳ್ಕೊಂಡಾಗಿದ್ರೆ ಇಷ್ಟೊತ್ತಿಗೆ ತಿಳ್ಕೊಂಡು ಜೀವನ ಮಾಡಿರೋರು. ಯಾರು ಹುಡುಗರು ಅದಾವ ಇವಂಗ? ಅದ್ರಾಗ ಒಂದು ಹೆಣ್ಣು ಐತಿ, ಅದಕ್ಕೆ ಸಾಲಿ ಕಲಿಸ್ಬೇಕು, ಮುಂದೆ ದೊಡ್ಡದಾಗಂಗೈತಿ. ದೊಡ್ಡದಾದ್ರೆ ಅದಕ್ಕೆ ಕಾರ್ಯ ಮಾಡ್ಬೇಕು, ಹುಡುಗನ್ ನೋಡಿ ಮದುವೆ ಮಾಡ್ಬೇಕು, ಅದಕ್ಕೊಂದು ಬಾಳೆ ಹಚ್ಚಬೇಕು ಅನ್ನೋದು ಏಟ್ರ ಇವ ಮನಸ್ಸಿನಾಗ ಇದ್ದಿದ್ರೆ ದಿನ ಕುಡ್ಕೊಂಬಂದು ಇಂಥ ಕೆಲಸ ಮಾಡ್ತಿರ್ಲಿಲ್ಲ ಇವ. ಯಾವಾಗ ಜೀವನ ಕಲ್ಕೊಂಡಿರೋ ಇವ. ಅಲ್ಪ ಯಪ್ಪ, ಇವ್ ಹೋಗ್ಲಿ ಬಿಡ ಹೋಗ್ಲಿ ಬಿಡ ಅಂತ 2 ದಿವಸ ಅಂತ ಬಿಡೋದು ಇವನ್ನ. ಜೀವನ ಪರ್ಯಂತ ಹಿಂಗ ಉಂಡಾಡಿ ಗುಂಡಂಗ ಹಿಂಗ ಕುಂತ್ಕೊಂಡ್ಬಿಡ್ತಾನೆ ಇವ, ಕುಡ್ಕೊಂಡು ಉಣ್ಕೊಂಡು ಊರಾಗ ಅಡ್ಡಾಡ್ಕೊಂಡು, ರೋಡ್ ಯಾವ್ದೋ ಗಟರ್ ಯಾವ್ದೋ ಗೊತ್ತಾಗ್ದಂಗ ಅಡ್ಡಾಡ್ಕೊಂಡು ಮನೆಗೆ ಬರ್ತಾನೆ. ಮತ್ತೆ ಅದನ್ನು ವಾಗತಿ ಮಾಡಕ್ ಮತ್ತೆ ಇನ್ನೊಂದು ಆಳ್ ಬೇಕು ಇವಂಗ. ಚಂದಗೆ ಜೀವನ ಮಾಡ್ಬೇಕು, ನನ್ನ ಹೆಂಡತಿ ಮಕ್ಳು ಕೊಟ್ಟಾಗ ಚಂದಾಗಿದ್ದು ಚಂದಾಗ ಸಾಕ್ಬೇಕು ಅನ್ನೋರು ಇಷ್ಟೊಂದು ಹೇಳಿಸ್ಕೊಳಂಗಿಲ್ಲ ಬಸವ. ಚಂದಗೆ ಬಾಳೆ ಮಾಡ್ಕೊಂಡು ಹೋಗ್ಕರಪ್ಪ. ನಿನಗೆ ದಿನ ಹೇಳೋದ ಹರಿಕತೆ ಹೇಳೋದು, ಮತ್ತು ಬೆಳಿಗ್ಗೆ ಮತ್ತು ನಿನ್ ಕೈಕಾಲು ನೀನ್ ಮಾಡೋದು. ಇವ್ಗೆ ಹೆಂಗಾಗೈತೆ ಗೊತ್ತೇನ್ರಿ? ಇವ್ರು ಹೇಳ್ತಾರ ಮತ್ತು ಸುಮ್ನಕ್ಕರ, ಹೇಳ್ತಾರ ಮತ್ತು ಸುಮ್ನಕ್ಕರ ಅನ್ನಂಗ ಆಗೈತ್ರಿ ಇವಂಗ. ಇವನ್ನ ಹೊಡೆದು ಹೊರಗೆ ಹಾಕಿದ್ರೆ ಜೀವನ ಮಾಡೋದು ಹೆಂಗಾಕತ್ತೆ ಅಂತ ಗೊತ್ತಾಗತ್ತೆ ಇವಂಗ. 2 ಮಕ್ಕಳ ಮಕ್ಕ ನೋಡ್ಕೊಂಡು ಸುಮ್ಮನೆ ಇದಾವೆಲ್ಲ, ಅದಕ್ಕೆ ಒಂದು ಜಾಸ್ತಿ ಆಗೈತಿ. ಆ ಹುಡುಗಿ ಕೆಲ್ಸಕ್ಕೆ ಹೊಂಟೈತೆ ಅಂತ ಬಾಳೆ ಬಚ್ಚವಾಗೈತೆ ಬಾನಿಂದ. ಇಲ್ಲ ಅಂದಿದ್ರೆ ಹುಡುಗರು ಬೀದಿ ಬೀಳ್ಬೇಕಾಗಿತ್ತು. ಅವು ಹೊಟ್ಟಿಗೆ ನೆತ್ತಿಗೆ
ಅರಿಬಿ ವ್ಯಾಂಚಡಿ ಅಂತ ತೊಂಬಂದ ಹಬ್ಬ ಹರಿದಿನ ಅಂತೇಳಿ ಚಂದಾಚಾರ ನೋಡ್ತಾಳ. ಹೆಂಗೋ ನಿನ್ನ ಬಾಳೆ ಬಚ್ಚವಾಗೈತಿ ಮತ್ತು ಅಕ್ಕಿ ಮ್ಯಾಗನ ಸೆಡ್ದಾಡ್ತಿ. ಬಸವ ನೀನ್ ಎಲ್ಲಿ ಇಟ್ಕೊಳಂಗಿಲ್ಲ ತಿಳ್ಕೊಂಬಿಡ. ನೀನು ನಿಮ್ಮ ಮನೆಯವರು ನೀನು ಹೊರಗೆ ಹಾಕ್ಯಾರ ಮತ್ತು ನಾವು ಹೊರಗೆ ಹಾಕಿದ್ರೆ ಬೀದಿಗೆ ಬೀಳ್ತೀನಿ. ನೀನು ಹುಷಾರಾಗಿರ. ಅತ್ತೆ ಯಾರ ನಾ ಏನು ಮಾಡೇನಂತ ನನ್ನ ಮ್ಯಾಗ ಎಲ್ಲಾರು ಹಿಂಗೆ ಭಯ ಆತರಿ. ಬಸವ ಸುಮ್ಮನೆ ಹೋಗಿ ಮುಕ್ಕೊಂಬಿಡು. ನಿಂಗೆ ಉಣ್ಣಕ್ಕಿಷ್ಟ ಇಲ್ಲ ಅಂತ ಯಾಕೆ ತಡಿವಿ ಮತ್ತು ನನಗೂ ಸಿಟ್ಟು ಬರೆಸ್ತಿದಿ. ಹೋಗ್ ಆತವ್ರಿ ಹೊಕ್ಕನ್ ನಾನು ತಿಲ್ಲ ಕೂತಿಲ್ಲ ಹೋಗ್ಯತ್ತ. ಒಬ್ರರ ಅಳಿಯ ಅಂತ ಮರ್ಯಾದೆ ಕೊಡ್ತೀರೇನ? ದಿನ ಕುಡ್ಕೊಂಬ ನಿನಗ ಮರ್ಯಾದೆ ಬೇರೆ ಕೊಡ್ತಾರ. ಹಾ ನಡಿ. ಓನೋ ನಾ ಹಡ ಮರ್ಯಾದೆ ಬೀದಿಗೆ ಬಿತ್ತು ಹೋಗು ನಂದು. ನೇತಾ ಊಟ ಮಾಡಿ ಹೋಗುವ ನೀನು. ಹಂಗ ವಿದ್ಯಾನ ಕರ್ಕೊಂಡು ನೋಡ್ರಿ. ನೋಡಿದ್ರಲ್ಲ ಒಬ್ರು ಕುಡುಕ್ರು ಮನ್ಯಾಗಿದ್ರೆ ಎಷ್ಟೊಂದು ಸಮಸ್ಯೆಗಳಾಕವು. ಹೆಣ್ಮಕ್ಳ ಜೀವನ ಎಷ್ಟು ಹಾಳಾಕತಿ, ಅವ್ರ ಮಕ್ಕಳ ಜೀವನ ಎಷ್ಟು ಹಾಳಾಕತಿ, ಎಷ್ಟೊಂದು ಸಮಸ್ಯೆಗಳನ್ನ ತಂದಿಡ್ತಾರ. ಹಿಂಗೂ ಯಾರಾದ್ರೂ ನಿಮ್ಮ ಮನ್ಯಾಗಿದ್ರ ಒಂದೇ ಒಂದು ಕಮೆಂಟ್ ಮಾಡಿ ತಿಳಿಸ್ರಿ. ಹಂಗ ನಮ್ಮ ಚಾನಲ್ನ ನೋಡ್ತಾ ಇರ್ರಿ. ಹಂಗ ಲೈಕ್ ಮಾಡ್ರಿ. ಲೈಕ್ ಎಷ್ಟು ಮಾಡ್ತೀರಾ ಹೆಚ್ಚೆಚ್ಚು ಜನಕ್ಕೆ ನೋಡಕ್ಕೆ ಅವಕಾಶ ಸಿಗ್ತೈತ್ರಿ. ಹಂಗ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮಾತ್ರ ಮರಿಬೇಡ್ರಿ. ನಮಸ್ಕಾರ ರೀ.